ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಎದೆಯಲ್ಲಿ ಇಂದಿಗೂ ಅಜರಾಮರ. ಅಂತಹ ಅದ್ಭುತ ನಟನಿಗಾಗಿ ಅಭಿಮಾನಿಯೊಬ್ಬರು ದೇಗುಲವನ್ನೇ ನಿರ್ಮಾಣ ಮಾಡಿದ್ದಾರೆ. ನೀವು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ. ಪುನೀತ್ ರಾಜ್ಕುಮಾರ್ ಪ್ರೀತಿಯಲ್ಲಿ ಅಪ್ಪು, ಸರಳತೆಯಲ್ಲಿ ಅರಸು, ಅಂತಃಕರಣದಲ್ಲಿ ಆಕಾಶ, ದಾನ ಧರ್ಮದಲ್ಲಿ ರಾಜಕುಮಾರ, ಕರುನಾಡಿನ ವೀರ ಕನ್ನಡಿಗ, ಅಭಿಮಾನಿಗಳ ಪಾಲಿನ ಪರಮಾತ್ಮ. ಇಂದಿಗೂ ಮನೆ ಮನೆಗಳಲ್ಲೂ ಅಪ್ಪು ಅಜರಾಮರ. ರಾಜ್ಕುಮಾರ್ನ ಮೇಲಿರೋ ಅಭಿಮಾನ ಅಮರ. ಇಷ್ಟು ದಿನ ಅಭಿಯನ್ನ ಮನದಲ್ಲೇ ಪೂಜಿಸುತ್ತಿದ್ದ ಅಭಿಮಾನಿಗಳು ಈಗ ಪರಮಾತ್ಮನಿಗೆ ದೇಗುಲವನ್ನೇ ನಿರ್ಮಿಸಿದ್ದಾರೆ. ಕರುನಾಡ ರತ್ನ ಅಪ್ಪುಗೆ ದೇಗುಲ ನಿರ್ಮಾಣ. ದೇಗುಲ ಉದ್ಘಾಟಿಸಿ ಅಶ್ವಿನಿ ಪುನೀತ್ ಭಾವುಕ. ಹಾವೇರಿ ತಾಲೂಕಿನ ಯಲಗಚ್ಚ ಗ್ರಾಮದಲ್ಲಿ ಅರಸು ಅಭಿಮಾನಿ ಪ್ರಕಾಶ್ ಅಂಜನಿ ಪುತ್ರನನ್ನ ದೇವರಂತೆ ಪೂಜಿಸುತ್ತಿದ್ದಾನೆ. ತಮ್ಮ ಮನೆಯ ಅಂಗಳದಲ್ಲೇ ಪುನೀತ್ ಪರಮಾತ್ಮನಿಗೆ ದೇವಸ್ಥಾನ ನಿರ್ಮಿಸಿದ್ದಾರೆ. ಅಪ್ಪು ದೇವಸ್ಥಾನವನ್ನ ಖುದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಉದ್ಘಾಟಿಸಿದರು. ಯುವರತ್ನನನ್ನ ನೆನೆದು ಭಾವುಕರಾದರು. ತುಂಬ ಖುಷಿ ಆಗ್ತದೆ. ಅವ್ರ ಜಾಗದಲ್ಲಿ ಹಿಂಗೆ ಮಾಡಿದಾರಲ್ಲ, ನನಗೆ ತುಂಬ ಖುಷಿ. ನಮ್ಮ ಪುಣ್ಯ ಅಂತ ಹೇಳ್ಬೇಕಷ್ಟೇ. ನಾವು ಯಾವಾಗಲೂ ಅವರಿಗೆ ಚಿರಋಣಿ ಅಷ್ಟೇ, ನಾನು ನಮ್ಮ ಕುಟುಂಬದವರು. ಇನ್ನು ಪುನೀತ್ ರಾಜ್ಕುಮಾರ್ರ ದೇವಸ್ಥಾನ ರಾಜಕುಮಾರ್ನ ಪುತ್ಥಳಿ ಕಂಡು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಅಪ್ಪು ನಮ್ಮನ್ನೆಲ್ಲ ಅಗಲಿದ್ರೂ ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಜೀವಂತ, ಅಭಿಮಾನಿಗಳ ಮನಸ್ಸಲ್ಲಿ ಪರಮಾತ್ಮ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಎದೆಯಲ್ಲಿ ಇಂದಿಗೂ ಅಜರಾಮರ. ಅಂತಹ ಅದ್ಭುತ ನಟನಿಗಾಗಿ ಅಭಿಮಾನಿಯೊಬ್ಬರು ದೇಗುಲವನ್ನೇ ನಿರ್ಮಾಣ ಮಾಡಿದ್ದಾರೆ. ನೀವು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ. ಪುನೀತ್ ರಾಜ್ಕುಮಾರ್ ಪ್ರೀತಿಯಲ್ಲಿ ಅಪ್ಪು, ಸರಳತೆಯಲ್ಲಿ ಅರಸು, ಅಂತಃಕರಣದಲ್ಲಿ ಆಕಾಶ, ದಾನ ಧರ್ಮದಲ್ಲಿ ರಾಜಕುಮಾರ, ಕರುನಾಡಿನ ವೀರ ಕನ್ನಡಿಗ, ಅಭಿಮಾನಿಗಳ ಪಾಲಿನ ಪರಮಾತ್ಮ. ಇಂದಿಗೂ ಮನೆ ಮನೆಗಳಲ್ಲೂ ಅಪ್ಪು ಅಜರಾಮರ. ರಾಜ್ಕುಮಾರ್ನ ಮೇಲಿರೋ ಅಭಿಮಾನ ಅಮರ. ಇಷ್ಟು ದಿನ ಅಭಿಯನ್ನ ಮನದಲ್ಲೇ ಪೂಜಿಸುತ್ತಿದ್ದ ಅಭಿಮಾನಿಗಳು ಈಗ ಪರಮಾತ್ಮನಿಗೆ ದೇಗುಲವನ್ನೇ ನಿರ್ಮಿಸಿದ್ದಾರೆ. ಕರುನಾಡ ರತ್ನ ಅಪ್ಪುಗೆ ದೇಗುಲ ನಿರ್ಮಾಣ. ದೇಗುಲ ಉದ್ಘಾಟಿಸಿ ಅಶ್ವಿನಿ ಪುನೀತ್ ಭಾವುಕ. ಹಾವೇರಿ ತಾಲೂಕಿನ ಯಲಗಚ್ಚ ಗ್ರಾಮದಲ್ಲಿ ಅರಸು ಅಭಿಮಾನಿ ಪ್ರಕಾಶ್ ಅಂಜನಿ ಪುತ್ರನನ್ನ ದೇವರಂತೆ ಪೂಜಿಸುತ್ತಿದ್ದಾನೆ. ತಮ್ಮ ಮನೆಯ ಅಂಗಳದಲ್ಲೇ ಪುನೀತ್ ಪರಮಾತ್ಮನಿಗೆ ದೇವಸ್ಥಾನ ನಿರ್ಮಿಸಿದ್ದಾರೆ. ಅಪ್ಪು ದೇವಸ್ಥಾನವನ್ನ ಖುದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಉದ್ಘಾಟಿಸಿದರು. ಯುವರತ್ನನನ್ನ ನೆನೆದು ಭಾವುಕರಾದರು. ತುಂಬ ಖುಷಿ ಆಗ್ತದೆ. ಅವ್ರ ಜಾಗದಲ್ಲಿ ಹಿಂಗೆ ಮಾಡಿದಾರಲ್ಲ, ನನಗೆ ತುಂಬ ಖುಷಿ. ನಮ್ಮ ಪುಣ್ಯ ಅಂತ ಹೇಳ್ಬೇಕಷ್ಟೇ. ನಾವು ಯಾವಾಗಲೂ ಅವರಿಗೆ ಚಿರಋಣಿ ಅಷ್ಟೇ, ನಾನು ನಮ್ಮ ಕುಟುಂಬದವರು. ಇನ್ನು ಪುನೀತ್ ರಾಜ್ಕುಮಾರ್ರ ದೇವಸ್ಥಾನ ರಾಜಕುಮಾರ್ನ ಪುತ್ಥಳಿ ಕಂಡು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಅಪ್ಪು ನಮ್ಮನ್ನೆಲ್ಲ ಅಗಲಿದ್ರೂ ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಜೀವಂತ, ಅಭಿಮಾನಿಗಳ ಮನಸ್ಸಲ್ಲಿ ಪರಮಾತ್ಮ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ.
ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಎದೆಯಲ್ಲಿ ಇಂದಿಗೂ ಅಜರಾಮರ. ಅಂತಹ ಅದ್ಭುತ ನಟನಿಗಾಗಿ ಅಭಿಮಾನಿಯೊಬ್ಬರು ದೇಗುಲವನ್ನೇ ನಿರ್ಮಾಣ ಮಾಡಿದ್ದಾರೆ. ನೀವು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ. ಪುನೀತ್ ರಾಜ್ಕುಮಾರ್ ಪ್ರೀತಿಯಲ್ಲಿ ಅಪ್ಪು, ಸರಳತೆಯಲ್ಲಿ ಅರಸು, ಅಂತಃಕರಣದಲ್ಲಿ ಆಕಾಶ, ದಾನ ಧರ್ಮದಲ್ಲಿ ರಾಜಕುಮಾರ, ಕರುನಾಡಿನ ವೀರ ಕನ್ನಡಿಗ, ಅಭಿಮಾನಿಗಳ ಪಾಲಿನ ಪರಮಾತ್ಮ. ಇಂದಿಗೂ ಮನೆ ಮನೆಗಳಲ್ಲೂ ಅಪ್ಪು ಅಜರಾಮರ. ರಾಜ್ಕುಮಾರ್ನ ಮೇಲಿರೋ ಅಭಿಮಾನ ಅಮರ. ಇಷ್ಟು ದಿನ ಅಭಿಯನ್ನ ಮನದಲ್ಲೇ ಪೂಜಿಸುತ್ತಿದ್ದ ಅಭಿಮಾನಿಗಳು ಈಗ ಪರಮಾತ್ಮನಿಗೆ ದೇಗುಲವನ್ನೇ ನಿರ್ಮಿಸಿದ್ದಾರೆ. ಕರುನಾಡ ರತ್ನ ಅಪ್ಪುಗೆ ದೇಗುಲ ನಿರ್ಮಾಣ. ದೇಗುಲ ಉದ್ಘಾಟಿಸಿ ಅಶ್ವಿನಿ ಪುನೀತ್ ಭಾವುಕ. ಹಾವೇರಿ ತಾಲೂಕಿನ ಯಲಗಚ್ಚ ಗ್ರಾಮದಲ್ಲಿ ಅರಸು ಅಭಿಮಾನಿ ಪ್ರಕಾಶ್ ಅಂಜನಿ ಪುತ್ರನನ್ನ ದೇವರಂತೆ ಪೂಜಿಸುತ್ತಿದ್ದಾನೆ. ತಮ್ಮ ಮನೆಯ ಅಂಗಳದಲ್ಲೇ ಪುನೀತ್ ಪರಮಾತ್ಮನಿಗೆ ದೇವಸ್ಥಾನ ನಿರ್ಮಿಸಿದ್ದಾರೆ. ಅಪ್ಪು ದೇವಸ್ಥಾನವನ್ನ ಖುದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಉದ್ಘಾಟಿಸಿದರು. ಯುವರತ್ನನನ್ನ ನೆನೆದು ಭಾವುಕರಾದರು. ತುಂಬ ಖುಷಿ ಆಗ್ತದೆ. ಅವ್ರ ಜಾಗದಲ್ಲಿ ಹಿಂಗೆ ಮಾಡಿದಾರಲ್ಲ, ನನಗೆ ತುಂಬ ಖುಷಿ. ನಮ್ಮ ಪುಣ್ಯ ಅಂತ ಹೇಳ್ಬೇಕಷ್ಟೇ. ನಾವು ಯಾವಾಗಲೂ ಅವರಿಗೆ ಚಿರಋಣಿ ಅಷ್ಟೇ, ನಾನು ನಮ್ಮ ಕುಟುಂಬದವರು. ಇನ್ನು ಪುನೀತ್ ರಾಜ್ಕುಮಾರ್ರ ದೇವಸ್ಥಾನ ರಾಜಕುಮಾರ್ನ ಪುತ್ಥಳಿ ಕಂಡು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಅಪ್ಪು ನಮ್ಮನ್ನೆಲ್ಲ ಅಗಲಿದ್ರೂ ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಜೀವಂತ, ಅಭಿಮಾನಿಗಳ ಮನಸ್ಸಲ್ಲಿ ಪರಮಾತ್ಮ. ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಎದೆಯಲ್ಲಿ ಇಂದಿಗೂ ಅಜರಾಮರ. ಅಂತಹ ಅದ್ಭುತ ನಟನಿಗಾಗಿ ಅಭಿಮಾನಿಯೊಬ್ಬರು ದೇಗುಲವನ್ನೇ ನಿರ್ಮಾಣ ಮಾಡಿದ್ದಾರೆ. ನೀವು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ. ಪುನೀತ್ ರಾಜ್ಕುಮಾರ್ ಪ್ರೀತಿಯಲ್ಲಿ ಅಪ್ಪು, ಸರಳತೆಯಲ್ಲಿ ಅರಸು, ಅಂತಃಕರಣದಲ್ಲಿ ಆಕಾಶ, ದಾನ ಧರ್ಮದಲ್ಲಿ ರಾಜಕುಮಾರ, ಕರುನಾಡಿನ ವೀರ ಕನ್ನಡಿಗ, ಅಭಿಮಾನಿಗಳ ಪಾಲಿನ ಪರಮಾತ್ಮ.